ಲೋಕಸಭಾ ಅಖಾಡಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳನ್ನ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ನನ್ನ ಕ್ಷೇತ್ರ, ಅಭಿವೃದ್ಧಿ ಮಾಡಿದ್ದೀನಿ. ಉಡುಪಿಯಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಗೊತ್ತೇ ಇಲ್ಲದಾಗ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಮತದಾರರೇ ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಪ್ರಶ್ನೆಯೇ ಇಲ್ಲ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರೇ ಸ್ಪಷ್ಟನೆ ಕೊಡ್ತಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರುಗಳು ಬರ್ತಾ ಇದೆ. ಶೋಭಾ ಅವರು ಆ ಕ್ಷೇತ್ರಕ್ಕೆ ಹೋಗ್ತಾರೆ, ಶೋಭಾ ಅವರು ಈ ಕ್ಷೇತ್ರಕ್ಕೆ, ಸುಮಾರು 5-6 ಕ್ಷೇತ್ರಗಳಲ್ಲಿ ನನ್ನ ಹೆಸರು ಕೇಳಿ ಬರ್ತಾ ಇದೆ. ಆದರೆ ನನ್ನ ಕ್ಷೇತ್ರ ಇದು, ನನ್ನನ್ನು ಗೊತ್ತೇ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಉಡುಪಿ ಚಿಕ್ಕಮಗಳೂರಿನ ಜನ ನನ್ನ ಸ್ವಂತ ಜಿಲ್ಲೆ ಇದು ಅಲ್ಲ ಅಂದರೂ ಕೂಡ ಜನ ಗೆಲ್ಲಿಸಿದ್ದಾರೆ. ನಾನು ಬೇರೆ ಕಡೆ ಹೋಗೋ ಪ್ರಶ್ನೆ ಬರೋದಿಲ್ಲ. ಆದರೆ ಪಾರ್ಟಿ ಏನಾದರೂ ನಿರ್ಧಾರ ಮಾಡಿದರೆ, ಪಾರ್ಟಿ ಯಾವ ಸೂಚನೆಯನ್ನು ಕೊಡುತ್ತೆ ಅದಕ್ಕೆ ನಾನು ಬದ್ಧ ಇದ್ದೀನಿ. ನನ್ನ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು. ಈ ಉಡುಪಿ ಚಿಕ್ಕಮಗಳೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ. ನಾನು ಅಭಿವೃದ್ಧಿಯ ಆಧಾರದಲ್ಲೇ ಓಟ್ ಕೇಳಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಯಾಕಂದರೆ 10 ವರ್ಷಗಳ ಹಿಂದೆ ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಿಂದಿನ ಸಂಸದರು ಏನು ಮಾಡಿದರು, ಆ ಸರ್ಕಾರ ಏನು ಮಾಡ್ತು, ಇವತ್ತು ಮೋದಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗೆ ಏನು ಮಾಡಿದೆ, ಇದರ ಆಧಾರದಲ್ಲಿ ನಾವು ಓಟ್ ಕೇಳ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಕೂಡ ಇದರ ಮಾಹಿತಿಯನ್ನು ಕೊಡ್ತೀವಿ. ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರುಗಳು ಬರ್ತಾ ಇದೆ. ಶೋಭಾ ಅವರು ಆ ಕ್ಷೇತ್ರಕ್ಕೆ ಹೋಗ್ತಾರೆ. ರಾಜ್ಕೋಟ್ ಅಂಗಳದಲ್ಲಿ ರೋಹಿತ್ ರಾಜ್ಯಭಾರ, ಆಂಗ್ಲರ ವಿರುದ್ಧ ಜಡ್ಡು ಭರ್ಜರಿ ಸೆಂಚುರಿ ಬಾರಿಸಿದ್ದಾರೆ. ಹಾಗಾದರೆ ರಾಜ್ಕೋಟ್ ಟೆಸ್ಟ್ನಲ್ಲಿ ನಿನ್ನೆ ಏನೇನಾಯಿತು ಬನ್ನಿ ನೋಡೋಣ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ. ಒಂದು ಕಡೆ ಒಲಿದು ಬಂತು T20 ಪಟ್ಟ, ಮತ್ತೊಂದು ಕಡೆ ಎಕ್ಸ್ಟ್ರಾಡಿನರಿ ಸೆಂಚುರಿ. ಹೌದು, ಟೀಮ್ ಇಂಡಿಯಾ ನಾಯಕ ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಇದು ನಿಜಕ್ಕೂ ಟೀಮ್ ಇಂಡಿಯಾಗೆ ಶುಭ ಶಕುನ. ಏಕದಿನ ಹಾಗೂ T20 ಕ್ರಿಕೆಟ್ನಲ್ಲಿ ರೋಹಿತ್ ಆಟದ ಬಗ್ಗೆ ಮಾತಾಡೋ ಹಾಗಿಲ್ಲ, ದರ್ಬಾರ್ ನಡೆಸ್ತಿದ್ದಾರೆ. ಆದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ನಾಯಕ ಯಾಕೋ ಸೈಲೆಂಟ್ ಆಗಿದ್ರು. ಶರ್ಮಾ ರನ್ ಗಳಿಸೋದಕ್ಕೆ ಪರದಾಡ್ತಿದ್ರು. ಆದರೆ ಈಗ ಬಿಳಿ ಜರ್ಸಿಯಲ್ಲೂ ಹಿಟ್ ಮ್ಯಾನ್ ಸೂಪರ್ ಹಿಟ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ರಾಜ್ಕೋಟ್ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಅತ್ಯದ್ಭುತ ಸೆಂಚುರಿ ಸಿಡಿಸಿದ್ರು. ಇದರ ಜೊತೆ ಹಲವಾರು ದಾಖಲೆಗಳನ್ನು ಬರೆದ್ರು. ರಾಜ್ಕೋಟ್ನಲ್ಲಿ ರೋಹಿತ್ ರಾಜ್ಯಭಾರ, ಹಿಟ್ ಮ್ಯಾನ್ ಆಟಕ್ಕೆ ಆಂಗ್ಲರು ಗಡಗಡ. ಈಗ T20 ವಿಶ್ವಕಪ್ನಲ್ಲಿ ರೋಹಿತ್ ಶರ್ಮಾನೇ ಕ್ಯಾಪ್ಟನ್ ಅಂತ ಬಿಗ್ ಬಾಸ್ ಕನ್ಫರ್ಮ್ ಮಾಡಿದ್ದಾರೆ. ಇದರ ಜೊತೆಗೆ ಈಗ ಟೆಸ್ಟ್ ಕ್ರಿಕೆಟ್ನಲ್ಲೂ ಅದ್ಭುತ ಸೆಂಚುರಿ ಸಿಡಿಸಿ ಮಿಂಚಿದ್ದಾರೆ. ರಾಜ್ಕೋಟ್ನಲ್ಲಿ ಶರ್ಮಾ ಆಂಗ್ಲರ ವಿರುದ್ಧ ಅಕ್ಷರಶಃ ದರ್ಬಾರ್ ನಡೆಸಿದ್ರು. ಇಷ್ಟೇ ಅಲ್ಲ, ರಾಜ್ಕೋಟ್ ಮೈದಾನದಲ್ಲಿ ಧೋನಿ ದಾಖಲೆಯನ್ನು ಹಿಂದಿಕ್ಕಿದ್ರು. ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ ಭಾರತೀಯರ ಪಟ್ಟಿಯಲ್ಲಿ 2ನೇ ಸ್ಥಾನಕ್ಕೇರಿದ್ರು. ಇನ್ನು ವೀರೇಂದ್ರ ಸೆಹ್ವಾಗ್ ಮೊದಲನೇ ಸ್ಥಾನದಲ್ಲಿದ್ದಾರೆ. 90 ಸಿಕ್ಸರ್ಗಳನ್ನು ಸಿಡಿಸಿರುವ ಸೆಹ್ವಾಗ್ ಅಗ್ರಸ್ಥಾನದಲ್ಲಿದ್ದಾರೆ. ಜೊತೆಗೆ 79 ಸಿಕ್ಸರ್ ಸಿಡಿಸಿರುವ ಶರ್ಮಾ 2ನೇ ಸ್ಥಾನದಲ್ಲಿದ್ದಾರೆ. ವೀರು ದಾಖಲೆ ಬ್ರೇಕ್ ಮಾಡೋದಕ್ಕೆ ಹಿಟ್ ಮ್ಯಾನ್ಗೆ ಇನ್ನೂ 11 ಸಿಕ್ಸರ್ಸ್ಗಳ ಅವಶ್ಯಕತೆ ಇದೆ. ಜಡ್ಡು ಬ್ಯಾಟಿಂದಲೂ ಬಂತು ಭರ್ಜರಿ ಸೆಂಚುರಿ. ಒಂದ್ ಕಡೆ ಶರ್ಮಾ ಸೆಂಚುರಿ ಸಿಡಿಸಿದ್ರೆ, ಇತ್ತ ರವೀಂದ್ರ ಜಡೇಜಾ ಕೂಡ ತಾನು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತೆ ಬ್ಯಾಟ್ ಬೀಸಿದ್ರು. ಇಂಗ್ಲಿಷರನ್ನ ಬೆಂಡೆತ್ತಿದ ಜಡ್ಡು ಜಬರ್ದಸ್ತ್ ಸೆಂಚುರಿ ಸಿಡಿಸಿ ಅಬ್ಬರಿಸಿದ್ರು. ಈ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ 4ನೇ ಶತಕ ಸಿಡಿಸಿದ ಸಾಧನೆ ಮಾಡಿದ್ರು. ಟೆಸ್ಟ್ ಕ್ರಿಕೆಟ್ನಲ್ಲಿ 3000 ರನ್ ಮತ್ತು 200 ವಿಕೆಟ್ಗಳನ್ನು ಪಡೆದ ಭಾರತದ 3 ಆಟಗಾರರಲ್ಲಿ ರವೀಂದ್ರ ಜಡೇಜಾ ಕೂಡ ಒಬ್ಬರಾದರು. ಒಟ್ಟಲ್ಲಿ ರಾಜ್ಕೋಟ್ ಫೈಟ್ನಲ್ಲಿ ಮೊದಲ ಬ್ಯಾಟಿಂಗ್ಗೆ ಇಳಿದ ಭಾರತೀಯರು ದರ್ಬಾರ್ ನಡೆಸಿದ್ದಾರೆ. ಮೊದಲ ದಿನದ ಆಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 326 ರನ್ ಗಳಿಸಿದೆ. ನೈಟ್ ವಾಚ್ಮನ್ ಆಗಿ ಬಂದಿರುವ ಕುಲ್ದೀಪ್ ಯಾದವ್ 1 ರನ್ ಗಳಿಸಿ ಇವತ್ತಿಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಇವತ್ತು ಕೂಡ ಟೀಮ್ ಇಂಡಿಯಾ ಒಂದು ದೊಡ್ಡ ಇನ್ನಿಂಗ್ಸ್ ಕಟ್ಟೋ ಲೆಕ್ಕಾಚಾರದಲ್ಲಿದೆ. ಹೀಗಾಗಿ ನಿನ್ನೆಯಂತೆ ಇವತ್ತು ಕೂಡ ರನ್ ಮಳೆ ಹರಿಯೋದು ಗ್ಯಾರಂಟಿ. ವೆಲ್ಕಮ್ ಬ್ಯಾಕ್. ಪಾಂಡ್ಯಗೆ ಇದು ಪಾಠನ? ಹಾರ್ದಿಕ್ ಅಹಂಕಾರಕ್ಕೆ BCCI ಕೊಟ್ಟ ಮದ್ದು ಇದೇನಾ? ಹೌದು, ಪಾಂಡ್ಯ ಅಭಿಮಾನಿಗಳಿಗೆ ಸ್ಯಾಡ್ ನ್ಯೂಸ್ ಒಂದಿದೆ. ಅದೇನು ಅಂತ ತೋರಿಸ್ತೀವಿ ಈ ವರದಿಯ ಮೂಲಕ. ರೋಹಿತ್
ರೋಹಿತ್ ಈಗ ಎಲ್ ನೋಡಿದ್ರು ಹಿಟ್ ಮ್ಯಾನ್ ದೇ ದರ್ಬಾರ್. ಏಕದಿನ ವಿಶ್ವಕಪ್ ಟೂರ್ನಿಯ ನಂತರ ಶರ್ಮಾ ಅದೃಷ್ಟನೇ ಬದಲಾಗ್ಬಿಟ್ಟಿದೆ. ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ಕ್ಯಾಪ್ಟನ್ ಆಗಿದ್ದ ಶರ್ಮಾ ಈಗ T20 ವಿಶ್ವಕಪ್ಗೂ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. T20 ವಿಶ್ವಕಪ್ಗೆ ಶರ್ಮಾನೇ ಕ್ಯಾಪ್ಟನ್. ಹಾರ್ದಿಕ್ ಪಾಂಡ್ಯಾಗೆ ನೀಡಿದ್ರು ಗೇಟ್ ಪಾಸ್. T20 ವಿಶ್ವಕಪ್ಗೆ ಡೇಟ್ ಅನೌನ್ಸ್ ಆಗಿತ್ತು. ಜೂನ್ 2ರಿಂದ T20 ಮಹಾಯುದ್ಧ ಆರಂಭ ಆಗ್ತಾ ಇದೆ. ಆದರೆ ಚುಟುಕು ಮಹಾಯಾತ್ರೆಗೆ ಡೇಟ್ ಅನೌನ್ಸ್ ಆಗಿದ್ರು ಕೂಡ ಟೀಂ ಇಂಡಿಯಾವನ್ನ ಮುನ್ನಡೆಸೋರು ಯಾರು ಅನ್ನೋದು ಕನ್ಫರ್ಮ್ ಆಗಿರ್ಲಿಲ್ಲ. ಏನಿದು ಕತೆ? ಕ್ಯಾಪ್ಟನ್ ಯಾರು? ಹಿಂಗಾದ್ರೆ ಟೀಂ ಇಂಡಿಯಾದ ಕತೆ ಏನು ಅಂತ ಎಲ್ಲರೂ ಪ್ರಶ್ನೆ ಮಾಡಿದ್ರು. ಈಗ ಫೈನಲಿ ರೋಹಿತ್ ಶರ್ಮಾ T20 ವಿಶ್ವಕಪ್ಗೆ ನಾಯಕನಾಗಿ ತಂಡವನ್ನ ಮುನ್ನಡೆಸಲಿದ್ದಾರೆ. ಏಕದಿನ ವಿಶ್ವಕಪ್ನಲ್ಲಿ ರೋಹಿತ್ ತಂಡವನ್ನ ಮುನ್ನಡೆಸಿದ ರೀತಿಗೆ ಇಡೀ ಕ್ರಿಕೆಟ್ ಜಗತ್ತು ಶಹಬಾಷ್ ಅಂದಿತ್ತು. ರೋಹಿತ್ ಆಟಕ್ಕೆ ಇಡೀ ವಿಶ್ವ ಕ್ರಿಕೆಟ್ ತಲೆಬಾಗಿತ್ತು. ಇದಾದ ನಂತರ T20 ವಿಶ್ವಕಪ್ಗೂ ರೋಹಿತೇ ಕ್ಯಾಪ್ಟನ್ ಆಗಬೇಕು ಅಂತ ಕ್ರಿಕೆಟ್ ದಿಗ್ಗಜರು ಶರ್ಮಾ ಪರ ಬ್ಯಾಟ್ ಬೀಸಿದ್ರು. ಫೈನಲಿ BCCI ಈಗ ರೋಹಿತ್ ಶರ್ಮಾಗೆ ಮಣೆ ಹಾಕಿದೆ. ಹಾರ್ದಿಕ್ ಪಾಂಡ್ಯಾಗೆ ಪಾಠ ಕಲಿಸೋದಕ್ಕೆ BCCI ಮುಂದಾಗಿದೆ. ಪಾಂಡ್ಯ ಅಹಂಕಾರಕ್ಕೆ BCCI ಮದ್ದು ಅರ್ದಿದೆ. ಅಂದ್ಹಾಗೆ ಈ ಹಿಂದೆ ಭವಿಷ್ಯದ ದೃಷ್ಟಿಯಿಂದ ಅಂತ ಹಾರ್ದಿಕ್ ಪಾಂಡ್ಯರನ್ನ T20 ತಂಡಕ್ಕೆ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಇಲ್ಲಿ ಪಾಂಡ್ಯ ತಂಡದಲ್ಲಿ ಇದ್ದಿದ್ದಕ್ಕಿಂತ ಇಂಜುರಿ ಅಂತ ಹೊರಗಡೆ ಇದ್ದಿದ್ದೇ ಹೆಚ್ಚು. ಪಾಂಡ್ಯ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇನ್ನು ಪಾಂಡ್ಯ ಯಾರ ಮಾತಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಪಾಂಡ್ಯ ಸೊಕ್ಕಡಗಿಸೋದಕ್ಕೆ BCCI ಈ ನಿರ್ಧಾರಕ್ಕೆ ಬಂದಿದೆಯಂತೆ. ಪಾಂಡ್ಯಗೆ ಗೇಟ್ ಪಾಸ್ ಕೊಟ್ಟಿದ್ದು ಯಾಕೆ? ಮಾಡಿದ್ದುಂಡೋ ಮಹಾರಾಯ ಅಂತಿದ್ದಾರೆ ಫ್ಯಾನ್ಸ್. ಫ್ರಾಂಚೈಸಿ ಇದ್ದಕ್ಕಿದ್ದ ಹಾಗೆ ರೋಹಿತ್ ಶರ್ಮಾಗೆ ಯಾವುದೇ ಮಾಹಿತಿಯನ್ನ ಕೊಡದೆ ಕ್ಯಾಪ್ಟನ್ಸಿಯಿಂದ ಕಿತ್ತಾಕಿತ್ತು. ಇದರಿಂದ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. 5 ಬಾರಿ ತಂಡವನ್ನ ಚಾಂಪಿಯನ್ ಪಟ್ಟಕ್ಕೇರಿಸಿದ ನಾಯಕನಿಗೆ ಅವಮಾನ ಮಾಡಿದ್ದಾರೆ, ಸ್ವಲ್ಪನೂ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ಫ್ರಾಂಚೈಸಿಗೆ ಚೀತು ಅಂತ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ರು. ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ತೆಗೆಯೋದಕ್ಕೆ ಪಾಂಡ್ಯನೇ ಕಾರಣ ಅಂತ ಆರೋಪನೂ ಮಾಡಿದ್ರು. ಇದೇ ಕಾರಣವನ್ನ ಇಟ್ಕೊಂಡೀಗ ರೋಹಿತ್ಗೆ ರೆಸ್ಪೆಕ್ಟ್ ಕೊಡದ ಪಾಂಡ್ಯಗೆ ಸರಿಯಾದ ಶಾಸ್ತಿಯೇ ಆಗಿದೆ. ಮಾಡಿದ್ದುಂಡೋ ಮಹಾರಾಯ ಅಂತ ಪಾಂಡ್ಯರನ್ನ ಕಾಲೆಳಿತಾ ಇದ್ದಾರೆ ಅಭಿಮಾನಿ.